ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಒಂದು ಸಲ ತೋರಿಸಿದ್ದೆ. ಮನೇಲಿ ಹೆಚ್ಚಾಗಿ ಮಟನ್ನ ತೊಗೊಂಡು ಬಂದರೆ ಅದು ಹೇಗೆ ಮಸಾಲೆಯಲ್ಲಿ ಬೇಯಿಸಿಟ್ಟು ಯಾವ ಥರ ನಮ್ಗೆ ಉಪಯೋಗಿಸ್ಕೊಳ್ಬೋದು ಅಂತ. ಈಗ ಅದೇ ಥರ ನಾನು ಅದರಲ್ಲಿ ಫ್ರೈ ಮಾಡೋದು ಹೇಗೆ, ಮಟನ್ ಫ್ರೈ ಮಾಡೋದು ಈಸಿ ಮೆಥಡಲ್ಲಿ ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಈಗ ನೋಡಿ, 1 kg ಮಟನ್ ಇದೆ. ನನಗಿಷ್ಟು ಅವಶ್ಯಕತೆ ಇಲ್ಲ. ಹಾಗಾಗಿ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ 2 ಈರುಳ್ಳಿ, ಬೆಳ್ಳುಳ್ಳಿ 2 ಉಂಡೆ, ಮತ್ತು 5-6 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ಟೊಮೆಟೊ 2, ಅದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಕಟ್ ಮಾಡ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಹೆಚ್ಚಾಗಿ ಹಾಕಿ, ಕರ್ಬೇವಿನ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಪೆಪ್ಪರ್ ಪೌಡ್ರು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹೆಚ್ಚಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಇದನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ನೋಡಿ, ಉಪ್ಪು, ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರ್ ಹಾಕಿದೆ. ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇಡಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಹಂಗೆ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ಗೆ ಹಾಕಿ, ಕುಕ್ಕರ್ಗೆ ಹಾಕ್ಬಿಟ್ಟು ನೀರೆಲ್ಲ ಏನೂ ಹಾಕಬಾರ್ದು. ಕುಕ್ಕರ್ಗೆ ಈ ಪಾತ್ರೆಯಿಂದ ತೆಗೆದು ಅದಕ್ಕೆ ಶಿಫ್ಟ್ ಮಾಡಿ ಒಂದು 2 ವಿಷಿಲ್ಗೆ ತೆಗೀರಿ. ಕೆಲವು ಮಟನ್ 2 ವಿಷಿಲ್ಗೆ ಬೇಯುತ್ತೆ, ಕೆಲವು 1 ವಿಷಿಲ್ಗೆ ಬೇಯುತ್ತೆ ಚೆನ್ನಾಗಿದ್ದರೆ. ಹಂಗೆ ಬೇಯಲಿಲ್ಲ ಅಂತಂದರೆ ಸಿಮ್ಮಲ್ಲಿ ಇನ್ನೊಂದು ವಿಷಿಲ್ಗಿಡಿ. ನೋಡಿ, 2 ವಿಷಿಲ್ ನಾನು ಇಟ್ಟಿರೋದು. ಒಂದು ಫುಲ್ ಫ್ಲೇಮಲ್ಲಿಟ್ಟೆ, ಆಮೇಲೆ ಸಿಮ್ಮಲ್ಲಿಟ್ಟೆ. ನೋಡಿ, ಅದರಲ್ಲೇ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಆಯಿಲೆಲ್ಲ ಬಿಟ್ಕೊಂಡಿದೆ. ಅದನ್ನು ನೀವು ತೆಗೆದಿಟ್ಕೊಂಬಿಡಿ. ನಿಮ್ಗೆ ಎಷ್ಟು ಬೇಕಷ್ಟು ತೆಗೆದಿಟ್ಕೊಂಡು ಸ್ವಲ್ಪ ಮಾತ್ರ ಫ್ರೈ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ಈ ಥರ ಮಟನ್ನ ಬೇಯಿಸಿಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಕುಕ್ಕಿಂಗ್ ಮಾಡಲಿಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಬೇಕು. ನಾವು ಆಲ್ರೆಡಿ ಅದರಲ್ಲೆಲ್ಲ ಹಾಕಿ ಬೇಯಿಸಿದ್ದೀವಿ. ಅದಕ್ಕೆಲ್ಲವೂ ಇದೆ, ಉಪ್ಪು ಖಾರ ಎಲ್ಲ ಇದೆ. ಆದರೂ ನೆಕ್ಸ್ಟ್ ಡ್ರೈ ಫ್ರೈ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. 1 ಟೊಮೆಟೊ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಸಣ್ಣ ಟೊಮೆಟೊ, ಅದು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಅಚ್ಕಾರದ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಧನಿಯಾ ಪುಡಿ, ಮತ್ತು ಅದನ್ನು ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲೇ ಬಾಡಿಸಿ ಆವಾಗ ಒಂಥರ ಡ್ರೈ ಫ್ರೈ ಆಗುತ್ತೆ. ಇದೆರಡು ಆದಮೇಲೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಒಂದು ಸ್ವಲ್ಪ ಮಾತ್ರ ಹಾಕಿ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅದರಲ್ಲಿ ಆ ಬೇಯಿಸಿದ್ದು ನೀರಿತ್ತಲ್ವ ಅದನ್ನು ಒಂಚೂರು ಹಾಕಬೇಕಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಹಾಕ್ಬಿಟ್ಟು ಇದನ್ನ ಚೆಂದ ಡ್ರೈ ಮಾಡ್ತಾ ಇದ್ದರೆ ನೋಡಿ, ಆ ನೀರಿನ ಅಂಶ ಎಲ್ಲ ಹೋಗಿ ಚೆಂದ ಡ್ರೈ ಆಗಿ ಬರುತ್ತೆ. ಆವಾಗ ಬೆಂದಾಗಲೂ ಉಪ್ಪು ಖಾರ ಹಿಡಿದಿರುತ್ತೆ. ಇದ್ರ ಜೊತೆಗೂ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸಖತ್ತಾಗಿರುತ್ತೆ. ರಸಮ್ ಜೊತೆಗೆ, ಮೊಸರು ಸಾರು ಜೊತೆಗೆಲ್ಲ ಸೂಪರಾಗಿರುತ್ತೆ. ಈ ಫ್ರೈ ಒಂದು ಸಲ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.